ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇಂದು ನಾವು ಮನಸ್ಸನ್ನು ಕಾಡುವ ದೋಷಗಳನ್ನು ದೂರ ಮಾಡುವಂತೆ ದೇವರಲ್ಲಿ ಬೇಡುವ ಒಂದು ಸುಂದರ ವಚನವನ್ನು ನೋಡೋಣ. ಆಸೆ, ಆಮಿಷ, ತಾಮಸ, ಹುಸಿ, ವಿಷಯ, ಕುಟಿಲ, ಕುಹಕ, ಕ್ರೋಧ, ಕ್ಷುದ್ರ, ಮಿಥ್ಯೆ ಇವನ್ನೆನ್ನ ನಾಲಿಗೆಯ ಮೇಲಿಂದತ್ತ ತೆಗೆದು ಕಳೆಯಯ್ಯ. ಅದೇಕೆಂದಡೆ ನಿನ್ನತ್ತಲೆನ್ನ ಬರಲೀಯವು. ಇದು ಕಾರಣ ಇವೆಲ್ಲವ ಕಳೆದು ಎನ್ನ ಪಂಚೈವರ ಭಕ್ತರ ಮಾಡು ಕೂಡಲ ಸಂಗಮ ದೇವ. ಆಸೆ ಅತಿಯಾದ ಬಯಕೆ, ಆಮಿಷ ಲೋಭ, ತಾಮಸ ಅಜ್ಞಾನ, ಹುಸಿ ಅಸತ್ಯ, ವಿಷಯ ಇಂದ್ರಿಯಾಸಕ್ತಿ, ಕುಟಿಲ ವಕ್ರಬುದ್ಧಿ, ಕುಹಕ ವಂಚನೆ, ಕ್ರೋಧ ಕೋಪ, ಕ್ಷುದ್ರ ಸಣ್ಣತನ, ಮಿಥ್ಯೆ ಅಂದರೆ ಸುಳ್ಳು ಮತ್ತು ದ್ವಂದ್ವಾಚಾರ. ಈ ಎಲ್ಲ ಗುಣಗಳು ಮಾನವನ ಮನಸ್ಸನ್ನು ಇಂದ್ರಿಯಗಳನ್ನು ಅಶುದ್ಧಗೊಳಿಸುತ್ತವೆ. ಇವನ್ನೆನ್ನ ನಾಲಿಗೆಯ ಮೇಲಿಂದತ್ತ ತೆಗೆದು ಕಳೆಯಯ್ಯ. ಈ ದುರ್ಗುಣಗಳು ನನ್ನ ಮಾತಿನಲ್ಲಿ ಕಾಣಿಸದಂತೆ ಮಾಡು. ನಾನು ಮಾತನಾಡುವ ಮಾತು ಶುದ್ಧವಾಗಿರಲಿ. ಅದೇಕೆಂದಡೆ ನಿನ್ನತ್ತಲೆನ್ನ ಬರಲೀಯವು. ಈ ದೋಷಗಳು ಇದ್ದರೆ ನಿನ್ನತ್ತ ನಾನು ಬರಲು ಸಾಧ್ಯವಿಲ್ಲ. ಅವು ದೇವರ ದಾರಿಯನ್ನು ಅಡ್ಡಗಟ್ಟುತ್ತವೆ ಎಂದರ್ಥ. ಇದು ಕಾರಣ ಇವೆಲ್ಲವ ಕಳೆದು ಎನ್ನ ಪಂಚೈವರ ಭಕ್ತರ ಮಾಡು. ಆದ್ದರಿಂದ ಈ ಎಲ್ಲ ದುರ್ಗುಣಗಳನ್ನು ನನ್ನೊಳಗಿಂದ ದೂರ ಮಾಡು. ಆಸೆ, ಆಮಿಷ ಇತ್ಯಾದಿ ಇವೆಲ್ಲವೂ ಇಂದ್ರಿಯ ಮತ್ತು ಮನಸ್ಸಿಗೆ ಸಂಬಂಧಿಸಿದ ದುರ್ಗುಣಗಳು. ಕಣ್ಣು, ಕಿವಿ, ನಾಲಿಗೆ, ಮನಸ್ಸು ಇವುಗಳಿಂದಲೇ ಇವು ಹುಟ್ಟುತ್ತವೆ. ಇವೆಲ್ಲವನ್ನು ಕಳೆದು ಶುದ್ಧನನ್ನಾಗಿ ಮಾಡು, ಅಂದರೆ ನಮ್ಮ ಪಂಚೇಂದ್ರಿಯಗಳನ್ನು ಶುದ್ಧಗೊಳಿಸು ಎಂದರ್ಥ. ಅವು ಶುದ್ಧವಾದಾಗ ಮಾತ್ರ ಭಕ್ತ ಸ್ಥಿತಿ ಸಾಧ್ಯ. ಅದಕ್ಕೆ ಪಂಚೈವರ ಭಕ್ತರ ಮಾಡು ಎಂದು ಬೇಡಿಕೊಳ್ಳುತ್ತಾರೆ. ದುರ್ಗುಣಗಳನ್ನು ಕಳೆದು ಇಂದ್ರಿಯ ಮನಸ್ಸನ್ನು ಶುದ್ಧಗೊಳಿಸಿದಾಗ ಮಾತ್ರ ದೈವರತ್ತ ಸಾಗಲು ಸಾಧ್ಯ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ.